ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಗಲ್ಫ್ ರಾಷ್ಟ್ರಗಳ ತನ್ನ ವಾಯು ನೆಲೆಯ ಮೂಲಕ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕ ದಾಳಿಯನ್ನೇನ್ ಮಾಡ್ತಾ ಇದೆ, ಗಲ್ಫ್ ರಾಷ್ಟ್ರಗಳ ವಾಯು ನೆಲೆಯನ್ನ ಬಳಸಿಕೊಂಡು ಅಟ್ಯಾಕ್ ಅನ್ನ ಇರಾನ್ ಮೇಲೆ ಏನ್ ಮಾಡ್ತಾ ಇದೆ. ಈ ಹಿನ್ನೆಲೆ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಹೇಳಿ ಇರಾನ್ ಹೇಳಿದೆ. ಅಮೆರಿಕ ವಾಯು ನೆಲೆಗೆ ಭೂಮಿಯನ್ನ ನೀಡಬಾರದು ಅನ್ನೋದು ಇರಾನ್ನ ಕಂಡೀಷನ್ ಆಗಿತ್ತು. ಈ ಸಂಬಂಧ ಯುಎಇ, ಸೌದಿ ಅರೇಬಿಯಾ, ಕುವೈತ್, ಕತಾರ್ ಹಾಗೆ ಬಹ್ರೇನ್ ರಾಷ್ಟ್ರಗಳ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ ಇರಾನ್. ಈ ರಾಷ್ಟ್ರಗಳ ಜೊತೆಗೆ ಮಾತುಕತೆ ನಡೆಸಿ ಮನವೊಲಿಕೆಗೆ ಇರಾನ್ ಪ್ಲಾನ್ ಅನ್ನ ಹಾಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆ ಅಮೆರಿಕದ ಜೊತೆಗೆ ನೇರ ಮಾತುಕತೆಯನ್ನ ಇರಾನ್ ನಿರಾಕರಿಸ್ತಾನೆ ಇದೆ, ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ದಾಳಿ ಮಾಡ್ತಾ ಇರೋದು ಯಾರ ಮೇಲೆ ಅಂದ್ರೆ ಇದೇ ಗಲ್ಫ್ ರಾಷ್ಟ್ರಗಳ ಮೇಲೆ. ಯಾಕಂದ್ರೆ ಅಮೆರಿಕ ಆ ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ನೆಲೆಗಳಿಂದ ಇರಾನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು. ಆ ಕಾರಣಕ್ಕಾಗಿನೇ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಒತ್ತಡವನ್ನ ಹೇರ್ತಾ ಇದೆ. ಮಾತುಕತೆಗೆ ಬನ್ನಿ, ಇಲ್ಲ ಅಂತಂದ್ರೆ ಮತ್ತಷ್ಟು ಅಟ್ಯಾಕ್ಗಳನ್ನ ಮಾಡಬೇಕಾಗತ್ತೆ, ನನಗೆಷ್ಟು ಲಾಸ್ ಆಗುತ್ತೋ ನಿಮಗೂ ಅಷ್ಟೇ ಲಾಸ್ ಅನ್ನ ನಾನು ಮಾಡ್ತೀನಿ, ಹಾಗಾಗಿ ಮಾತುಕತೆಯನ್ನ ಮಾಡೋಣ, ನೀವು ಅಮೆರಿಕಾಗೆ ನೆಲೆಯನ್ನ ಕೊಡಬೇಡಿ ಅನ್ನುವಂತಹ ಒತ್ತಡವನ್ನ ಹೇರುವಂತಹ ಕೆಲಸ ಇರಾನ್ ಕಡೆಯಿಂದ ಆಗ್ತಾ ಇದೆ. ಬಟ್ ಗಲ್ಫ್ ರಾಷ್ಟ್ರಗಳು ಮಾತುಕತೆಗೆ ಒಪ್ಕೊಳ್ತಾವ ಗೊತ್ತಿಲ್ಲ. ಸದ್ಯಕ್ಕೆ ಅಮೆರಿಕ ಇರಾನ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಆ 48 ಗಂಟೆಗಳ ಡೆಡ್ ಲೈನ್ ಮುಗಿದಂತಹ ನಂತರದಲ್ಲಿ ನರಕದ ಮಳೆಯನ್ನ ಸುರಿಸ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.